ದೇವರು ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸೊ ಇವರ ಹೆಸರು ಸುಗುಣ ಪಾವಗಡ ಅಂತೇಳಿ, ಊರು ಪಾವಗಡದವರು, ವಯಸ್ಸು 35 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಖಾಲಿ ಇರುವ ಕೆಲಸ ಗೆಸ್ಟ್ ಹೌಸ್ನಲ್ಲಿ ವಾಚ್ಮ್ಯಾನ್ ಕೆಲಸ ಖಾಲಿ ಇದೆ ಅಂತೇಳಿ ತಿಳಿಸಿರೋದು. ಸಂಬಳ ಪ್ರತಿ ತಿಂಗಳಿಗೆ 35,000 ಸಿಗ್ತಾ ಹೋಗುತ್ತೆ. ಸವಲತ್ತು ಊಟ ಮತ್ತು ವಸತಿ ಜೊತೆಗೆ ತೂತು ಸಹಿತ ಕೊಡುತ್ತೇನೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಸ್ನೇಹಿತರೆ, ಇವರ ಬಳಿರುವ ಸುಜುಕಿ ಅವೆನಿಸ್ 125 ಸ್ಕೂಟರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೇನೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಮಾಡೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆನೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಮೊದಲನೇದಾಗಿ, ಗಂಡ 48ರ ವಯಸ್ಸಿನ ಮುದುಕ, ಹಾಗಾಗಿ ನನಗೆ ಸುಖ ಇಲ್ಲ ಅಂತೇಳಿ ತಿಳಿಸಿರೋದು. ತೂತಿಗೆ ಬೆರಳು ಬಿಟ್ಟು ಜೀವನವನ್ನು ಮಾಡುತ್ತಿದ್ದೇನೆ ಅಂತೇಳಿ ಹೇಳಿಕೊಂಡಿದ್ದಾರೆ. ಇನ್ನು ಬೇರೆ ಗಂಡಸರ ಜೊತೆಗೆ ಮಾಡಿಸಿಕೊಳ್ಳೋಣ ಅಂದರೆ ಗಂಡ ಮನೆಯ ಒಳಗೆ ಯಾವುದೇ ಗಂಡಸರನ್ನು ಬಿಟ್ಟು ಕೊಡೋದಿಲ್ಲ, ಹಾಗಾಗಿ ವಾಚ್ಮ್ಯಾನ್ ಕೆಲಸ ಕೊಟ್ಟು ರಾತ್ರಿ ಮಾತ್ರ ಸುಖವನ್ನು ಅನುಭವಿಸಲು ಪ್ಲ್ಯಾನ್ ಮಾಡಿದ್ದೇನೆ, ಕರೆ ಮಾಡಿ ಅಂತೇಳಿ ಇದಿಷ್ಟು ಈ ಥರ ಮಾಡೋದಕ್ಕೆ ಮುಖ್ಯ ಕಾರಣಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರೋದು. ಅಂದರೆ ಸ್ನೇಹಿತರೆ, ಗಂಡನಿಂದ ಅತೃಪ್ತಿ ಇರುವ ಕಾರಣಕ್ಕೆ ಬೇರೆ ಗಂಡಸರ ಜೊತೆಗೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಪಡೆಯಬೇಕು ಅಂತೇಳಿ ಒಂದು ಪ್ರೊಫೈಲನ್ನು ಕಳಿಸಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ವಾಚ್ಮ್ಯಾನ್ಗೆ ಇರಬೇಕಾದ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು. ಮೊದಲನೇದಾಗಿ, ನನಗೋಸ್ಕರ ಕೆಲಸ ಮಾಡಲು ಬರುವ ವ್ಯಕ್ತಿ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಮುದುಕ ಆಗಿದ್ದರೂ ಕೂಡ ಪರವಾಗಿಲ್ಲ, ಅಡ್ಜಸ್ಟ್ ಆಗುತ್ತೆ, ಆದರೆ ಸಾಮಾನು ಮಾತ್ರ 7 ಇಂಚಿಗಿಂತ ಕಡಿಮೆ ಇರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ರಾತ್ರಿ ಗಂಡ ಮಲಗಿದಾಗ ನಾನೇ ಬಂದು ಸುಖವನ್ನು ಕೊಡುತ್ತೇನೆ, ಇನ್ನು ಗಂಡನಿಗೆ ಡೌಟ್ ಬರದಂತೆ ನೋಡಿಕೊಳ್ಳಬೇಕು ಅಂತೇಳಿ. ಸೊ ಇದಿಷ್ಟು ವಾಚ್ಮ್ಯಾನ್ಗೆ ಇರಬೇಕಾದ ಗುಣಗಳಾಗಿರುತ್ತೆ. ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿರೋದು. ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಬಳಿರುವ ಸುಜುಕಿ ಅವೆನಿಸ್ 125 ಸ್ಕೂಟರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ಸೊ ಇದರ ಕೀ ಹೈಲೈಟ್ಸ್ ನೋಡೋದಾದರೆ, ಎಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 125 cc, ಮೈಲೇಜು 49 km/ಲೀಟರ್ ಕೊಡುತ್ತೆ. ಕರ್ವ್ ರೇಟು 106 kg ಇದೆ ಅಂತೇಳಿ ತಿಳಿಸಿರೋದು. ಸೀಟ್ ಹೈಟು 780 mm ಇದೆ. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ 5.2 ಲೀಟರ್ ಸಪೋರ್ಟ್ ಕೊಡುತ್ತೆ. ಹಾಗೆಯೇ ಮ್ಯಾಕ್ಸ್ ಪವರು 8.58 bhp ಇದು ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನು ರೈಟ್ ಸೈಡ್ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇದು ಫಿಸಿಕಲ್ ಲುಕ್ ಆಗಿರುತ್ತೆ. ಹಾಗೆ ಸ್ಕೂಟರ್ಗೆ ಸಂಬಂಧಿಸಿದಂತೆ ಕೆಲವೊಂದು ರೇಟಿಂಗ್ಸ್ನೂ ಕೂಡ ಕೊಟ್ಟಿದ್ದಾರೆ. ವಿಸುವಲ್ ಅಪೀಲು 4 ರೇಟಿಂಗನ್ನು ಕೊಟ್ಟಿರೋದು. ರಿಲಯಬಿಲಿಟಿ 4 ರೇಟಿಂಗನ್ನು ಕೊಟ್ಟಿರೋದು. ಕಂಫರ್ಟ್ ವಿಚಾರಕ್ಕೆ 4 ರೇಟಿಂಗು. ಸರ್ವಿಸ್ ಎಕ್ಸ್ಪೀರಿಯನ್ಸು 4. ಹಾಗೆಯೇ ವ್ಯಾಲ್ಯೂ ಫಾರ್ ಮನಿಗೆ ಬಂದ್ಬಿಟ್ಟು 4 ರೇಟಿಂಗನ್ನು ಕೊಟ್ಟಿದ್ದಾರೆ. ಇನ್ನು ಪರ್ಫಾರ್ಮೆನ್ಸು ಕೂಡ 4. ಇನ್ನು ಮೇಂಟೆನೆನ್ಸ್ ಕಾಸ್ಟು 4 ಕೊಟ್ಟಿದ್ದಾರೆ. ಎಕ್ಸ್ಟ್ರಾ ಫೀಚರ್ಸು 4 ರೇಟಿಂಗನ್ನು ಕೊಟ್ಟಿರೋದು. ರೈಟ್ ಸೈಡ್ ನೋಡ್ತಾ ಇರ್ಬೋದು, ಓಡೋಮೀಟರ್ ಕೂಡ ಡಿಜಿಟಲ್ ಆಗಿರೋದು. ಡಿಕ್ಕಿ ಸ್ಪೇಸ್ ಕೂಡ ತುಂಬಾ ಚೆನ್ನಾಗಿದೆ. ಇನ್ನು ಇಂಡಿಕೇಟರ್ ಬಟನು ಕೂಡ ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಅಂತೇಳಿ ಇನ್ಫಾರ್ಮೇಷನ್ ಕೊಟ್ಟಿರೋದು. ಇದಿಷ್ಟು ಫ್ರೆಂಡ್ಸ್, ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರೊಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.